ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು KPSC ಸಂದೇಶ. ಇವತ್ತು ನಾವು KPSCಯ ಗ್ರೂಪ್ ಸಿ ಎಕ್ಸಾಮ್ಗೆ ಹೆಲ್ಪ್ ಆಗುವಂತ ಜನರಲ್ ಇಂಗ್ಲಿಷ್ ಪಾರ್ಟಿನ ಪ್ರಿಪೋಸಿಷನ್ಸ್ ಭಾಗ 2 ನೋಡ್ತಾ ಇದ್ದೀವಿ. ಭಾಗ 1 ನಾವು ಆಲ್ರೆಡಿ ಕವರ್ ಮಾಡಿದೀವಿ. ಈ ಭಾಗದಲ್ಲಿ ಬಹು ಮುಖ್ಯವಾಗಿ ಬಹಳಷ್ಟು ಪ್ರೀವಿಯಸ್ ಇಯರ್ ಕ್ವೆಶನ್ಸ್, ಎಲ್ಲ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಂತ ಕ್ವೆಶನ್ಸ್ ಅನ್ನ ಕವರ್ ಮಾಡಬೇಕು ಅನ್ನೋದು ಈ ಲೆಕ್ಚರಿನ ಮುಖ್ಯ ಉದ್ದೇಶ. ಇದು ಸಂವಹನ ಪತ್ರಿಕೆಯ ಭಾಗವಾಗಿರುತ್ತೆ. ಸೊ ತಡ ಮಾಡದೆ ಸ್ಟಾರ್ಟ್ ಮಾಡೋಣ. ಮೊದಲನೆಯದಾಗಿ ಟೈಪ್ಸ್ ಆಫ್ ಪ್ರಿಪೋಸಿಷನ್ಸ್ ಅಲ್ಲಿ ನಾವು ಭಾಗ 1ರಲ್ಲಿ ಪ್ರಿಪೋಸಿಷನ್ಸ್ ಆಫ್ ಟೈಮ್, ಪ್ರಿಪೋಸಿಷನ್ಸ್ ಆಫ್ ಡೈರೆಕ್ಷನ್ ಆರ್ ಮೂವ್ಮೆಂಟ್, ಪ್ರಿಪೋಸಿಷನ್ ಆಫ್ ಪ್ಲೇಸ್, ಈ ಮೂರನ್ನ ಕವರ್ ಮಾಡಿದೀವಿ. ಅದರ ಲಿಂಕ್ ಅನ್ನ ನಾನು ಫಸ್ಟ್ ಕಮೆಂಟ್ ಅಲ್ಲಿ ಪಿನ್ ಮಾಡ್ತೀನಿ, ದಯವಿಟ್ಟು ನೋಡಿ. ಪ್ರಿಪೋಸಿಷನ್ಸ್ ಆಫ್ ಲೊಕೇಶನ್ ಅಂಡ್ ಸ್ಪೇಷಿಯಲ್ ರಿಲೇಶನ್ಶಿಪ್ ಪ್ಲಸ್ ಪ್ರಿವಿಯಸ್ ಇಯರ್ ಕ್ವೆಶನ್ ಅನ್ನ ಕವರ್ ಮಾಡೋದು ಈ ಲೆಕ್ಚರಿನ ಮುಖ್ಯ ಉದ್ದೇಶ. ಮೊದಲನೆಯದಾಗಿ ಪ್ರಿಪೋಸಿಷನ್ಸ್ ಆಫ್ ಲೊಕೇಶನ್ ಯಾವುದು ಅಂತ ಅಂದ್ರೆ ಆಟ್, ಇನ್, ಆನ್ ಅನ್ನೋದು ಒಂದು ಲೊಕೇಶನ್ ಅನ್ನ ಹೇಳುವಂತಹ ಒಂದು ಪ್ರಿಪೋಸಿಷನ್ಸ್ ಆಗಿದೆ. ಉದಾಹರಣೆಗೆ ಆಟ್ ಅನ್ನೋದು ಯಾವಾಗ ಯೂಸ್ ಆಗುತ್ತೆ ಅಂದ್ರೆ ಯಾವುದಾದರೂ ಒಂದು ಪಾಯಿಂಟ್ ಅನ್ನ ಹೇಳಬೇಕಾದ್ರೆ, ಅಂದ್ರೆ ಯಾವುದಾದರೂ ಒಂದು ಪರ್ಟಿಕ್ಯುಲರ್ ಲೊಕೇಶನ್, ಫಾರ್ ಎಕ್ಸಾಂಪಲ್ ಗೂಗಲ್ ಮ್ಯಾಪ್ಸ್ ಅಲ್ಲಿ ಒಂದು ಪಾಯಿಂಟ್ ಅನ್ನ ಇಂಡಿಕೇಟ್ ಮಾಡಿದ್ರೆ ಐ ಆಮ್ ಆಟ್ ರಾಮಕೃಷ್ಣ ಆಶ್ರಮ ಅಂತ ಇಟ್ಕೊಳ್ಳಿ. ಸೊ ಆಟ್ ಅನ್ನೋದು ಒಂದು ಪಾಯಿಂಟ್, ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಆರ್ ಲೊಕೇಶನ್ ಅನ್ನ ಇಂಡಿಕೇಟ್ ಮಾಡುವಂತದ್ದು. ಆನ್ ಅನ್ನೋದು ಒಂದು ಸರ್ಫೇಸ್ ಮೇಲೆ ಇರುವಂತದ್ದು, ಒಂದು ಸರ್ಫೇಸ್ ಮೇಲೆ ಇರುವಂತದ್ದನ್ನ ಆನ್ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ದ ರೂಫ್ ಈಸ್ ಆನ್ ದ ಟಾಪ್ ಆಫ್ ದ ಹೌಸ್, ಯಾಕಂದ್ರೆ ಅದು ಒಂದು ಸರ್ಫೇಸ್ ಮೇಲೆ ಇರೋದ್ರಿಂದ ಅದನ್ನ ಆನ್ ಅಂತ ಯೂಸ್ ಮಾಡ್ತಾರೆ. ತದನಂತರ ಇನ್ ಅನ್ನೋದು ಯಾವಾಗ ಯೂಸ್ ಮಾಡ್ತಾರೆ ಅಂದ್ರೆ ಒಂದು ವಾಲ್ಯೂಮಿನ ಒಳಗಡೆ, ದೇರ್ ಆರ್ 5 ಪೀಪಲ್ ಇನ್ ದ ರೂಮ್, ಯಾಕಂದ್ರೆ ಅದು ಒಂದು ವಾಲ್ಯೂಮ್ ಒಳಗಡೆ ಅಥವಾ ಒಂದು ಏರಿಯಾ ಒಳಗಡೆ ದೇರ್ ಆರ್ ಒಂದು ಏರಿಯಾ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ದೇರ್ ಆರ್ ಸೋ ಮೆನಿ ಕ್ರೋರ್ ಪೀಪಲ್ ಇನ್ ಕರ್ನಾಟಕ. ಇನ್ ಅನ್ನೋದು ಒಂದು ಏರಿಯಾವನ್ನ ಯೂಸ್ ಮಾಡ್ತಾರೆ. 7 crore ಪೀಪಲ್, 6 crore ಪೀಪಲ್ ಇನ್ ಕರ್ನಾಟಕ ಅಂತ ಹೇಳಿದಾಗ ದಟ್ ವಿಲ್ ಬಿ ಇನ್ ಅನ್ನೋದು ಯೂಸ್ ಆಗುತ್ತೆ. ನಂತರ ಪ್ರಿಪೋಸಿಷನ್ಸ್ ಆಫ್ ಸ್ಪೇಷಿಯಲ್ ರಿಲೇಶನ್ಶಿಪ್ ಅಂತ ಅಂದಾಗ ಏನು ಅಂದ್ರೆ ಒಂದು ಆಬ್ಜೆಕ್ಟಿನ ಪ್ಲೇಸ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು ಅನದರ್ ಸೋರ್ಸ್, ಅಂದ್ರೆ ಒಂದು ಸೋರ್ಸ್ ಇದೆ, ಅದರ ಪ್ಲೇಸ್ಮೆಂಟ್ ಇದರ ಕುರಿತಾಗಿ, ಅಂದ್ರೆ ಇದರ ಸಂಬಂಧವಾಗಿ ಅನ್ನೋದು ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್ ನಂದನ್ ಲೀನ್ಡ್ ಅಗೇನ್ಸ್ಟ್ ದ ವಾಲ್, ಇದು ಆಬ್ಜೆಕ್ಟ್. ನಂದನ್ ಹೇಗೆ ಒಂದು ಸೋರ್ಸ್ ಅಥವಾ ವಾಲಿನ ಜೊತೆ ನಂದನ್ನು ಹೇಗೆ ಲೀನ್ ಆಗಿದ್ದಾನೆ ಅನ್ನೋದನ್ನ ಅಗೇನ್ಸ್ಟ್ ಅನ್ನುವುದು ಒಂದು ಸ್ಪೇಷಿಯಲ್ ರಿಲೇಶನ್ಶಿಪ್ ತೋರಿಸ್ತಾ ಇರೋದು. ದ ಬಸ್ ಸ್ಟಾಪ್ಡ್ ಆಪೋಸಿಟ್ ದ ಚಿಲ್ಡ್ರನ್ಸ್ ಪಾರ್ಕ್, ಚಿಲ್ಡ್ರನ್ಸ್ ಪಾರ್ಕ್ ಅನ್ನೋದು ಸೋರ್ಸು, ಬಸ್ ಅನ್ನೋದು ಅದರ ಪ್ಲೇಸ್ಮೆಂಟ್ ಇದರ ಕುರಿತಾಗಿ, ಅಂದ್ರೆ ಇದರ ಸಂಬಂಧವಾಗಿ ಅನ್ನೋದು ತೋರಿಸೋದು ರಿಲೇಶನ್ಶಿಪ್, ಸ್ಪೇಷಿಯಲ್ ರಿಲೇಶನ್ಶಿಪ್. ಹಿ ಸ್ಯಾಟ್ ಬಿನೀತ್ ದ ಟ್ರೀಸ್, ಒಂದು ಟ್ರೀ ಇದೆ, ಟ್ರೀನ ಪೊಸಿಷನ್ ಆಗಿ ಹೇಗೆ ಅನ್ನೋದು ಆ ಸ್ಪೇಸ್, ಆ ಜಾಗವನ್ನ ತೋರಿಸ್ತಾ ಇರೋದು. ಸಂತೋಷ್ ಸ್ಯಾಟ್ ಬಿಸೈಡ್ ದ ಸ್ಟೇರ್ಸ್, ಒಂದು ಸ್ಟೇರ್ಸ್ ಪಕ್ಕದಲ್ಲಿ ಕೂತಿರುವವನು ಸಂತೋಷ್ ಅನ್ನೋದು. ಇವೆಲ್ಲ ಸ್ಪೇಷಿಯಲ್ ರಿಲೇಶನ್ಶಿಪ್ ಅನ್ನ ತೋರಿಸುವಂತದ್ದು. ಫ್ರೇಸಲ್ ಪ್ರಿಪೋಸಿಷನ್ಸ್ ಅನ್ನೋದು ಇನ್ನೊಂದು ಭಾಗದ ಪ್ರಿಪೋಸಿಷನ್. ಇದರಲ್ಲಿ ಏನಾಗತ್ತೆ ಅಂದ್ರೆ ಮೋರ್ ದ್ಯಾನ್ 1 ವರ್ಡ್ ಇರುವ ಪ್ರಿಪೋಸಿಷನ್ಸ್ ಇದು. ಹೇಗೆ ಅಂದ್ರೆ ಬಿಕಾಸ್ ಆಫ್ ಅಂತ. ಫಾರ್ ಎಕ್ಸಾಂಪಲ್ ವಿ ಮಿಸ್ ದ ಫ್ಲೈಟ್ ಬಿಕಾಸ್ ಆಫ್ ಯು, ದಿಸ್ ಈಸ್ ದ ಪ್ರಿಪೋಸಿಷನ್. ಇದರಿಂದಾಗಿ, ಓಕೆ, ಇನ್ಸ್ಟೆಡ್ ಆಫ್, ಇದರ ಬದಲಾಗಿ, ಹಿ ವೋರ್ ಅ ಸೂಟ್ ಇನ್ಸ್ಟೆಡ್ ಆಫ್ ಜೀನ್ಸ್, ಓಕೆ, ಇನ್ಸ್ಟೆಡ್ ಆಫ್ ಜೀನ್ಸ್. ಇನ್ ಸ್ಪೈಟ್ ಆಫ್, ಇದಿದ್ದರೂ ಅಂತ ಇದ್ದಾಗ, ಹಿ ಗಾಟ್ ದ ಜಾಬ್ ಇನ್ ಸ್ಪೈಟ್ ಆಫ್ ಹಿಸ್ ಪುವರ್ ಅಕಾಡೆಮಿಕ್ಸ್, ಅಕಾಡೆಮಿಕ್ಸ್ ಇಲ್ಲಿ ಬರಬೇಕು, ಪುವರ್ ಅಕಾಡೆಮಿಕ್ಸ್. he got the job in spite of his poor academics. On behalf of, ಅವರ ಪರವಾಗಿ, ನಾನು ನಮ್ಮ ತಂದೆ ತಾಯಿಯ ಪರವಾಗಿ ಈ ಏನು ಒಂದು ಫಂಕ್ಷನ್ ಗೆ ಬಂದಿದ್ದೇನೆ. ಐ ಅಪಾಲಜೈಸ್ ಟು ಹಿಮ್ ಆನ್ ಬಿಹಾಫ್ ಆಫ್ ಮೈ ಫ್ರೆಂಡ್, ಅವರ ಪರವಾಗಿ.
ಅಕಾರ್ಡಿಂಗ್ ಟು ಅವರ ಪ್ರಕಾರ ಅಂತ ಹೇಳ್ತೀವಿ. ಕಟ್ ದ ಕೋಟ್ ಅಕಾರ್ಡಿಂಗ್ ಟು ದ ಕ್ಲಾತ್, ಒಂದು ಕೋಟ್ ಅನ್ನ ಅದ ಕ್ಲಾತ್ ಪ್ರಕಾರ ಕಟ್ ಮಾಡಬೇಕು ಅನ್ನೋದು. ಬೈ ವರ್ಚ್ಯೂ ಆಫ್ ಅಂದ್ರೆ ಅದರ ಅನುಗುಣವಾಗಿ, ದೇ ವೇರ್ ಎಕ್ಸ್ಕ್ಲೂಡೆಡ್ ಬೈ ಫ್ರಮ್ ವೋಟಿಂಗ್ ಬೈ ವರ್ಚ್ಯೂ ಆಫ್ ಬೀಯಿಂಗ್ ಯಂಗ್ ಅಂತ ಇಟ್ಕೊಳ್ಳಿ. ಅವರು ಯಂಗ್ ಇರೋದ್ರಿಂದ ಅವರನ್ನ ಎಕ್ಸ್ಕ್ಲೂಡ್ ಮಾಡಿದ್ರು ಅನ್ನೋದು. ಫ್ರೇಸಲ್ ಪ್ರಿಪೋಸಿಷನ್ಸ್ ಮೋರ್ ದ್ಯಾನ್ ಒನ್ ವರ್ಡ್. ಎಕ್ಸಾಮ್ ಅಲ್ಲಿ ಸ್ವಲ್ಪ ಕಡಿಮೆ ಈ ರಿಲೇಟೆಡ್ ಕ್ವಶನ್ಸ್ ಕೇಳೋದು, ಬಟ್ ಆದ್ರೂ ನಮ್ಮ ಗ್ರಹಿಕೆಯಲ್ಲಿ ಇರಬೇಕು. ಮೊದಲನೇ ಪ್ರಶ್ನೆ CTI ಕಲ್ಯಾಣ ಕರ್ನಾಟಕದಲ್ಲಿ ಬಂದಂತಹ ಪ್ರಶ್ನೆ ಏನಪ್ಪಾ ಅಂದ್ರೆ, ದೇ ವಾಕ್ಡ್ ಡ್ಯಾಶ್ ದ ಸೀಶೋರ್. ಸೊ ಸೀಶೋರ್ ಅನ್ನುವುದು ಒಂದು ಸ್ಪೇಸ್, ಅದರ ರಿಲೇಶನ್ಶಿಪ್ ಆಗಿ ಏನು ಮಾಡ್ತಾ ಇದ್ದಾರೆ ಅನ್ನೋದು ಪ್ರಶ್ನೆ. ದೇ ವಾಕ್ಡ್ ಇನ್ ದ ಸೀಶೋರ್ ಅಲ್ಲ, ದೇ ವಾಕ್ಡ್ ಬಿಸೈಡ್ ದ ಸೀಶೋರ್, ಇದು ಇರುವ ಸಾಧ್ಯತೆ ಇದೆ. ದೇ ವಾಕ್ಡ್ ಆಫ್ ಇಲ್ಲ, ಆಫ್ ಅನ್ನೋದು ಇದು ಆಫ್ ಇದ್ದರೂ OFF ಅಂತ ಇದ್ದರೆ ಇವರ ಸ್ಪೇಸ್ ಶೋರ್ ಇಂದ ದೂರ ಹೋದರು ಅನ್ನುವ ಒಂದು ಅರ್ಥ ಬರ್ತಾ ಇತ್ತು. ಆಫ್ ದ ಸೀಶೋರ್ ನಿಗೆ ಅರ್ಥ ಇಲ್ಲ. ದೇ ವಾಕ್ಡ್ ಇನ್ ಟು ದ ಸೀಶೋರ್ ಅಂದ್ರೆ ಒಳಗಡೆ, ಸೀಶೋರಿನ ಒಳಗಡೆ ಬಂದರು ಅಂತ, ಇದು ಕೂಡ ಸಾಧ್ಯ ಇಲ್ಲ. ಬಿಸೈಡ್ ಇಸ್ ದ ರೈಟ್ ಆನ್ಸರ್. ನಂತರ ದ ಸ್ಕ್ವಿರಲ್ ಇಸ್ ಸೋ ಫಿಯರ್ಲೆಸ್ ದಟ್ ಈಟ್ಸ್ ಫುಡ್ ಡ್ಯಾಶ್ ಹರ್ ಹ್ಯಾಂಡ್. ಈ ಸ್ಕ್ವಿರಲ್ಲು ಅವಳ ಕೈಯಲ್ಲಿರುವ ಊಟವನ್ನು ತಿನ್ನಿತು, ಎಷ್ಟು ಧೈರ್ಯ ಅದಕ್ಕೆ ಅಂತ. ಇಲ್ಲಿ ಫಸ್ಟ್ ಗೆ ಕನ್ಫ್ಯೂಸ್ ಮಾಡಬೇಕು ಅಂತ ಆಫ್ ಕೊಟ್ಟಿದ್ದಾರೆ, ಬಟ್ ಯಾವುದು ಸೆಪರೇಷನ್ ಇರುತ್ತೋ, ಯಾವುದನ್ನ ಸೆಪರೇಟ್ ಮಾಡಬೇಕು ಅಂತ ಇರ್ಬೇಕಾದ್ರೆ ಆಫ್ OFF ಅನ್ನೋದು, ಅವಳ ಊಟ ಅದರ ಊಟ ಅವಳ ಕೈಯಿಂದ ಸೆಪರೇಟ್ ಆಯಿತು ಅನ್ನೋದನ್ನ ತೋರ್ಸಕ್ಕೆ OFF ಅನ್ನ ಯೂಸ್ ಮಾಡಬೇಕು, ಆಫ್. ಸೊ ಆನ್ ದ ಫುಡ್, ಆನ್ ಹರ್ ಹ್ಯಾಂಡ್, ಫಾರ್ ಹರ್ ಹ್ಯಾಂಡ್ ಎರಡು ಆಗೋದಿಲ್ಲ. ಇದು CTI ಕಲ್ಯಾಣ ಕರ್ನಾಟಕದಲ್ಲಿ ಬಂದಂತಹ ಒಂದು ಪ್ರಶ್ನೆ. ಶಿ ಹ್ಯಾಸ್ ಬೀನ್ ಲರ್ನಿಂಗ್ ಫ್ರೆಂಚ್ ಡ್ಯಾಶ್ 2 months. ಇದು ಪ್ರಿಪೋಸಿಷನ್ ಆಫ್ ಟೈಮ್. ಓಕೆ, ನಾವು ಪ್ರೀವಿಯಸ್ ಲೆಕ್ಚರ್ ಅಲ್ಲಿ ನೋಡಿದೀವಿ. ಈಗ 2 months ಇಂದ ಅಂತ ಒಂದು ಸಿಚುವೇಶನ್ ಅನ್ನ ಹೇಳ್ಬೇಕಾದ್ರೆ ಎರಡು ತರದ ಪ್ರಿಪೋಸಿಷನ್ ಬರೋ ಚಾನ್ಸಸ್ ಇತ್ತು ಇಲ್ಲಿ. ಸಿನ್ಸ್ 2 months, ಫಾರ್ 2 months ಅನ್ನೋದು ಪ್ರಿಪೋಸಿಷನ್ ಆಫ್ ಟೈಮ್ ಅನ್ನ ನಾವು ನೋಡಿದ್ರೆ, ಬಟ್ ಇಲ್ಲಿ ನೋಡ್ಬೇಕು ನೀವು, ಫ್ರಮ್ ಸಿನ್ಸ್ ಇದೆ, ಫ್ರಮ್ ಇದೆ, ಬೈ ಇದೆ, ಇನ್ ಇದೆ, ಫಾರ್ ಇಲ್ವೇ ಇಲ್ಲ. ಸೊ ದೇರ್ ಈಸ್ ನೋ ಸ್ಕೋಪ್ ಫಾರ್ ಕನ್ಫ್ಯೂಷನ್. ಶಿ ಹ್ಯಾಸ್ ಬೀನ್ ಲರ್ನಿಂಗ್ ಫ್ರೆಂಚ್ ಫ್ರಮ್ 2 months ಆಗೋದಿಲ್ಲ, ಬೈ 2 months ಆಗೋದಿಲ್ಲ, ಇನ್ 2 months ಆಗೋದಿಲ್ಲ, ಸಿನ್ಸ್ 2 months, ಯಾಕಂದ್ರೆ ಎಲ್ಲಿ ಸ್ಟಾರ್ಟ್ ಆಗಿತ್ತೋ ಅದನ್ನ ಇಂಡಿಕೇಟ್ ಮಾಡುವಂತದ್ದು. ತದನಂತರ ವೈ ಇಸ್ ಹಿ ಕಮ್ಮಿಂಗ್ ಡ್ಯಾಶ್ ಮೀ, ಇವಳು ಹೇಳ್ತಾ ಇರೋದು ಇವನು ಯಾಕೆ ನನ್ನ ಹತ್ತಿರಕ್ಕೆ ಬರುತ್ತಿದ್ದಾನೆ ಅಂತ. ಸೊ ಒಂದು ಸೋರ್ಸ್ ಇದೆ, ಅದರ ಡೈರೆಕ್ಷನ್ ಅನ್ನ ತೋರಿಸ್ತಾ ಇರೋದು. ಏನಪ್ಪಾ ಅಂದ್ರೆ ವೈ ಈಸ್ ಹಿ ಕಮಿಂಗ್ ಟು ಮೀ ಅಲ್ಲ, ವೈ ಈಸ್ ಹಿ ಕಮಿಂಗ್ ಇನ್ ಮೀ ಅಲ್ಲ, ಟುವರ್ಡ್ಸ್ ಮೀ ಈಸ್ ದ ರೈಟ್ ಆನ್ಸರ್. ವೈ ಈಸ್ ಹಿ ಕಮಿಂಗ್ ಟುವರ್ಡ್ಸ್ ಮೀ, ಅವನು ನನ್ನ ಹತ್ತಿರಕ್ಕೆ ಯಾಕೆ ಬರ್ತಾನೆ, ನನ್ನ ಕಡೆ ಯಾಕೆ ಬರ್ತಾ ಇದ್ದಾನೆ ಅಂತ. ಮುಂದಿನ ಪ್ರಶ್ನೆ, ಇಟ್ ವಾಸ್ ವಿತ್ ಗ್ರೇಟ್ ಡಿಫಿಕಲ್ಟಿ ದಟ್ ಐ ಕುಡ್ ರಿಮೈಂಡ್ ಹಿಮ್ ಡ್ಯಾಶ್ ಹಿಸ್ ಪ್ರಾಮಿಸ್. ನಾನು ಅವನ ಪ್ರಾಮಿಸ್ ಬಗ್ಗೆ ಬಹಳ ಕಷ್ಟದಿಂದ ನೆನಪಿಸಿದೆ. ಓಕೆ, ಸೊ ಅಬೌಟ್ ಹಿಸ್ ಪ್ರಾಮಿಸ್ ಅಲ್ಲ, ಇರುವ ಸಾಧ್ಯತೆ ಅಂತಾನೆ ಇಟ್ಕೊಳ್ಳೋಣ. ಆಫ್ ಹಿಸ್ ಪ್ರಾಮಿಸ್ ಇರುವ ಸಾಧ್ಯತೆ ಇದೆ. ಫ್ರಮ್ ಅನ್ನೋದು ನಾನು ಅಲ್ಲಿಂದ ಬಂದೆ ಅನ್ನೋವನ್ನ ಇಂಡಿಕೇಟ್ ಮಾಡುವಂಥದ್ದು, ಫ್ರಮ್ ಆಗೋದಿಲ್ಲ. ವಿತ್ ಅನ್ನೋದು ಪ್ರಿಪೋಸಿಷನ್ ಜೊತೆಗೆ ಅನ್ನೋದು, ಐ ಕೇಮ್ ವಿತ್ ಹಿಮ್, ಐ ಕೇಮ್ ವಿತ್ ಹಿಮ್, ವಿತೌಟ್ ಹಿಮ್ ಆ ಥರದ್ದು. ಸೊ ಅಬೌಟ್ ಐ ರಿಮೈಂಡ್ ಹಿಮ್ ಆಫ್ ಹಿಸ್ ಪ್ರಾಮಿಸ್, ಅವನ ಪ್ರಾಮಿಸ್ ಬಗ್ಗೆ ನೆನಪಿಸಿದೆ, ಅಬೌಟ್ ಅಲ್ಲ, ಆಫ್ ಹಿಸ್ ಪ್ರಾಮಿಸ್. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ದ ಲ್ಯಾಂಪ್ ಫೆಲ್ ಅಂಡ್ ಬ್ರೋಕನ್ ಇನ್ ಟು ಪೀಸಸ್, ಬ್ರೋಕನ್ ಡ್ಯಾಶ್ ಪೀಸಸ್, ಲ್ಯಾಂಪ್ ಬಿದ್ದು ಅದು ಚೂರು ಚೂರಾಯಿತು ಅನ್ನೋದನ್ನ ಹೇಳ್ಬೇಕಾಗಿದೆ. ಬ್ರೋಕನ್ ಇನ್ ಟು ಪೀಸಸ್, ಬ್ರೋಕನ್ ಟು ಪೀಸಸ್ ಅಲ್ಲ, ವಿತ್ ಅಲ್ಲ, ಆಟ್ ಅಲ್ಲ, ಇನ್ ಟು ಒಂದು ಬಹಳ ಆಗುವ ಕ್ರಿಯೆ, ಒಂದು ಯಾವುದಾದರೂ ಬಹಳ ಆಗುವ ಕ್ರಿಯೆಯನ್ನ ಇನ್ ಟುಗೆ ಯೂಸ್ ಮಾಡ್ತೀವಿ. ಸೊ ಆಪ್ಷನ್ 1 ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ದ ಟಯರ್ಡ್ ಟ್ರಾವೆಲರ್ ವಾಸ್ ಸಿಟ್ಟಿಂಗ್ ಡ್ಯಾಶ್ ದ ಶೇಡ್ ಆಫ್ ದ ಟ್ರೀ. ದ ಟ್ರೀನ ಶೇಡಿನಲ್ಲಿ
ಟಯರ್ಡ್ ಟ್ರಾವೆಲ್ ಕೂತಿದ್ದಾನೆ ಅಂತ ಅಂದ್ರೆ ದ ಟಯರ್ಡ್ ಟ್ರಾವೆಲ್ ವಾಸ್ ಸಿಟ್ಟಿಂಗ್ ಇನ್ ದ ಶೇಡ್ ಆಫ್ ದ ಟ್ರೀ. ಯಾಕೆ ಅಂದರೆ ಅಕಸ್ಮಾತ್ ಅವನು ಇದು ಶೇಡಿನ ಒಳಗಡೆ, ಹೀಗೆ ನೋಡಿದ್ವಿ ನಾವು ಯಾವಾಗ ಪ್ರಿಪೋಸಿಷನ್ ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ ಆಫ್ ಇನ್, ಲೊಕೇಶನ್ ಯಾವಾಗ ಅಂತ ಅಂದ್ರೆ ಒಂದು ಏರಿಯಾವನ್ನ ಇಂಡಿಕೇಟ್ ಮಾಡಬೇಕಾದ್ರೆ ದೇರ್ ಆರ್ ಸೋ ಮೆನಿ ಪೀಪಲ್ ಇನ್ ಕರ್ನಾಟಕ ಅಂತ ಹೇಳಿದ ಎಕ್ಸಾಂಪಲ್ನ ಅನುಗುಣವಾಗಿ ದ ಟೈರ್ಡ್ ಟ್ರಾವೆಲರ್ ವಾಸ್ ಸಿಟ್ಟಿಂಗ್ ಇನ್ ದ ಶೇಡ್. ಅದೇ ಎಕ್ಸಾಂಪಲ್ ಅಲ್ಲಿ ದ ಟೈರ್ಡ್ ಟ್ರಾವೆಲರ್ ವಾಸ್ ಸಿಟ್ಟಿಂಗ್ ಅಂಡರ್ ದ ಟ್ರೀ ಅನ್ನೋದು ಬರಬಹುದಾಗಿತ್ತು. ಬಟ್ ದಟ್ ಈಸ್ ಅಂಡರ್ ಆವಾಗ ಬರ್ತಾ ಇತ್ತು, ಇವಾಗ ಬರೋದಿಲ್ಲ. Next example, the people began to starve because because the food got delayed, ಅಥವಾ the restaurant had no light, etc. There was a shutdown. The people began to starve. Option 3 to ಬರಬೇಕು. by starve ಅಲ್ಲ, in starve ಆಗೋದಿಲ್ಲ. to starve, ಅವರು ಸ್ಟಾರ್ ಮಾಡಲು ಸ್ಟಾರ್ಟ್ ಮಾಡಿದರು. ನೆಕ್ಸ್ಟ್, she speaks dash a Scottish accent. ಇವಳು ಮಾತನಾಡುವುದು ಒಂದು ಸ್ಕಾಟಿಷ್ ಆಕ್ಸೆಂಟಿನಲ್ಲಿದೆ. she speaks by a Scottish accent ಅಲ್ಲ. she speaks from a Scottish accent no. ಫ್ರಮ್ ಯಾವಾಗ she is from Scotland ಅಂತ ಬಂದಾಗ ಫ್ರಮ್ ಬರ್ತಾ ಇತ್ತು. ಸೊ ಫ್ರಮ್ ಅನ್ನೋದು ಜೊತೆಗೆ ಅನ್ನೋದನ್ನ ಇಂಡಿಕೇಟ್ ಮಾಡೋದಿಲ್ಲ. ಅವಳು ಸ್ಕಾಟಿಷ್ ಆಕ್ಸೆಂಟ್ ನಲ್ಲಿ ಮಾತಾಡಿದ ಸ್ಕಾಟಿಷ್ ಆಕ್ಸೆಂಟ್ ಜೊತೆಗೆ ಅಂತ ಅಂದ್ರೆ ಶಿ ಸ್ಪೀಕ್ಸ್ ವಿತ್ ಅ ಸ್ಕಾಟಿಷ್ ಆಕ್ಸೆಂಟ್. ಆಪ್ಷನ್ 3 ಈಸ್ ದ ರೈಟ್ ಆನ್ಸರ್, ವಿತ್ ಅ ಸ್ಕಾಟಿಷ್ ಆಕ್ಸೆಂಟ್. ಮುಂದಿನ ಪ್ರಶ್ನೆ, ಐ ಥ್ಯಾಂಕ್ಡ್ ಹಿಮ್ ಡ್ಯಾಶ್ ದ ಕೋಆಪರೇಷನ್. ಐ ಥ್ಯಾಂಕ್ಡ್ ಹಿಮ್, ನಾನು ಥ್ಯಾಂಕ್ ಮಾಡಿದೆ. ಯಾಕೆ? ಆಟ್ ದ ಕೋಆಪರೇಷನ್ ಇಲ್ಲ, ಆಗೋದಿಲ್ಲ. ಯಾಕಂದ್ರೆ ಆಟ್ ಅನ್ನೋದು ಒಂದು ಪಾಯಿಂಟ್ ಅನ್ನ ಇಂಡಿಕೇಟ್, ಈಗಲೇ ನೋಡಿದಾಗೆ ಒಂದು ಪಾಯಿಂಟ್ ಅನ್ನ ಇಂಡಿಕೇಟ್, ಐ ಆಮ್ ಆಟ್ ಸೋ ಅಂಡ್ ಸೋ, ಅಥವಾ ಡೇಟ್, ಟೈಮ್ ಅನ್ನ ಇಂಡಿಕೇಟ್ ಮಾಡೋದು. ಗಾಂಧಿ ಜಯಂತಿ ಈಸ್ ಅಲ್ಲ. ಫಾರ್ ಎಕ್ಸಾಂಪಲ್, ಐ ವೋಕ್ ಅಪ್ ಆಟ್ 6 AM, ಆಗ ಆಟ್ ಬರುತ್ತದೆ, ಇಲ್ಲಿ ಬರೋದಿಲ್ಲ. ವಿತ್ ಅನ್ನೋದು ಜೊತೆಗೆ ಅನ್ನೋದನ್ನ ಇಂಡಿಕೇಟ್ ಮಾಡುವಂತದ್ದು, ವಿತ್ ಕೂಡ ಬರೋದಿಲ್ಲ. ಇನ್ ಅನ್ನೋದನ್ನು ಪ್ರಿಪೋಸಿಷನ್ ಆಫ್ ಟೈಮ್ ಮತ್ತು ಲೊಕೇಶನ್ ಆಗುತ್ತೆ. ಸೊ 3 ಕೂಡ ರಾಂಗ್. ಐ ಥ್ಯಾಂಕ್ಡ್ ಹಿಮ್ ಫಾರ್ ದ ಕೋಆಪರೇಷನ್, ರೈಟ್? ಯಾಕಂದ್ರೆ ಇನ್ ಅನ್ನೋದನ್ನ ನಾವು ಈಗಲೇ ನೋಡಿದ್ವಿ, ಇಟ್ ಈಸ್ ಇನ್ ಕರ್ನಾಟಕ, ಅಥವಾ ಐ ವಿಲ್ ಬಿ ಅವೈಲಬಲ್ ಇನ್ ಮಾರ್ಚ್, ಮಂತ್ ನ ಇಂಡಿಕೇಟ್ ಮಾಡ್ಬೇಕಾದ್ರೆ ಇನ್ ಅನ್ನ ಯೂಸ್ ಮಾಡ್ತೀವಿ. ಸೊ ಇದರೊಂದಿಗೆ ಪ್ರಿಪೋಸಿಷನ್ಸ್ ಭಾಗ 2 ಮೆಜಾರಿಟಿ ಆಫ್ ದ ಪ್ರಿವಿಯಸ್ ಇಯರ್ ಕ್ವೆಶನ್ಸ್ ಅನ್ನ ಸಾಲ್ವ್ ಮಾಡಿದೀವಿ. ಇದು ಜನರಲ್ ಇಂಗ್ಲಿಷ್ ಕಮ್ಯುನಿಕೇಶನ್ ಪೇಪರ್ ಆಫ್ ಗ್ರೂಪ್ ಸಿ ಸಿಟಿಐ ಎಕ್ಸಾಮ್, ಗ್ರೂಪ್ ಸಿ ಎಕ್ಸಾಮ್ಸು ಸಿಟಿಐ ಎಕ್ಸಾಮ್ಗೂ ಹೆಲ್ಪ್ ಆಗುತ್ತೆ ಅನ್ನೋದು ನನ್ನ ಭಾವನೆ. ಮುಂದಿನ ಲೆಕ್ಚರ್ ಒಂದಿಗೆ ಮತ್ತೆ ಸಿಗೋಣ. ನಿಮ್ ಸಪೋರ್ಟ್ ಹೀಗೆ ಇರಲಿ. ಧನ್ಯವಾದ.